ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವನ್ನು ರಚಿಸಿದ್ದಾರೆ. ಅದನ್ನು ಧರಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಕ್ತಪರೆಂಬುವ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕೆನ್ನುವುದು ದೊಡ್ಡ ಚಿಂತೆಯಾಗಿದೆ. ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ? ಏನು ಇದು ಚಿಕ್ಕ ವಿಷಯ ತಂದ? ಪಾಂಡವರಿಗೂ ಕೌರವರಿಗೂ ನೀವು ಕಟ್ಟಿರುವ ಆ ದ್ರೋಣಾಚಾರ್ಯರು ರಚಿಸಿದ ಚಕ್ರವನ್ನು ಬದುಕುವುದು ಅಷ್ಟು ಸುಲಭದ ಕೆಲಸವೇ? ಚಿಂತೆಯನ್ನು ಬಿಡು ದೊಡ್ಡಪ್ಪ, ಆ ಚಕ್ರವನ್ನು ನಾನು ವೆಚ್ಚುವೆನು. ದೇಶ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪ್ರಯೋಗ ನಾವೇ ಬಂದರು. ಆದರೆ 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 ಹಾಗಂದರೆ ಏನು ದೊಡ್ಡಪ್ಪ? ನನ್ನ ಸಾಮರ್ಥ್ಯ ಮೇಲೆ ನಿಮಗೆ ಶಂಕೆ? ನನ್ನ ಮೈಯಲ್ಲಿ ಹರಿದಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ ವೀರಾಭಿಮನ್ಯು. ಹೌದು ಮಗು, ನೀವು ಹೇಳುತ್ತಿರುವುದರಲ್ಲಿ ಸಂದೇಹ ಮಾತೇ ಇಲ್ಲ. ಆದರೆ ಈ ಘನಘೋರ ಯುದ್ಧದಲ್ಲಿ ನಿನ್ನಂತ ಬಾಲಕನಿಗೆ ಸಲ್ಲದು ಕುಮಾರ. ಚಕ್ರವನ್ನು ಭೇದಿಸುವ ವಿದ್ಯೆಯನ್ನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗೆ ಆ ಶ್ರೀಕೃಷ್ಣ ಪರಮಾತ್ಮರಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಹರಿಸಿ ಕಳಿಸಿಕೊಡಿ ದೊಡ್ಡಪ್ಪ. ಭಲೆ ಕುಮಾರ ಭಲೆ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಆ ಚಕ್ರವ್ಯೂಹವನ್ನು ಭೇದಿಸುವರಲ್ಲಿ ಯಾವುದೇ ಅನುಮಾನವಿಲ್ಲ. ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನೂ ಚಿಕ್ಕ ಮಗು. ಇವನನ್ನು ಯುದ್ಧರಂಗಕ್ಕೆ ಕಳಿಸುವುದು ನನಗೆ ಸರಿ ಕಾಣುವುದಿಲ್ಲ. ಅಣ್ಣ, ನೀನು ಚಿಂತಿಸಬೇಡ. ಆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಈ ವೀರಾಭಿಮನ್ಯುದಲ್ಲಿದೆ. ನಿನ್ನ ಮಾತಿನಂತೆ ನಾನು ಈ ವೀರ ಬಾಲಕನಿಗೆ ಯುದ್ಧರಂಗಕ್ಕೆ ಕಳಿಸಲು ಸಿದ್ಧನಾಗಿದ್ದೇನೆ. ಆದರೆ ಯುದ್ಧರಂಗದಲ್ಲಿ ನಾವು ಈ ವೀರ ಬಾಲಕನಿಗೆ ರಕ್ಷಾ ಕವಚವಾಗಿರೋಣ. ಬಹಳ ಸಂತೋಷ ದೊಡ್ಡಪ್ಪ. ನನ್ನನ್ನು ಆಶ್ರಯಿಸಿ ಕಳಿಸಿಕೊಡಿ. ಜಯಶಾಲಿಯಾಗಿ ಬಾ ಮಗನೇ. ಅಮ್ಮ, ಅಭಿಮನ್ಯು ಬಂದಿದ್ದಾನೆ. ಅಮ್ಮ, ಬಾ ಮಗು ಅಭಿಮನ್ಯು, ಕುಳಿತುಕೋ. ಅಮ್ಮ ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವನ್ನು ಭೇದಿಸಲು ದೊಡ್ಡಪ್ಪರಾದ ಧರ್ಮರಾಯ ಹಾಗೂ ಭೀಮಸೇನದಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಹರಿಸಿ ಕಳಿಸಿಕೊಡಮ್ಮ. ಇದೇನು ಕಂದ ನೀನು ಹೇಳುತ್ತಿರುವುದು? ನೀನು ಯುದ್ಧ ರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಹೇಗೆ ಅಮ್ಮ? ಈ ಸುಭದ್ರಾ ನಂದನ ವೀರಾಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ಆಗಲಿ ಮಗು, ಆ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಹಾಗೂ ನಿನ್ನ ತಂದೆ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಉತ್ತರೆ, ಏಕೆ ನಮ್ಮದನ ಇಂದು ಖಿನ್ನವಾಗಿ ಕಾಣಿಸುತ್ತಿದೆ ಅಲ್ಲ? ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿದಿತ್ತು. ಅದಕ್ಕಾಗಿ ಈ ರೀತಿಯ ಖೀನತೆ.
ಛಂದಸ್ ಮಾಡುತ್ತಲೇ ನಾನು ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಊರುಗಳಿಗೆ ನಗುಮುಖದಿಂದ ಕಳಿಸಿಕೊಡು. ಆಗಲಿ, ಜಯವಿರುವ ತನಕ್ಕೆ ಭಯವೇಕೆ? ಹೋಗಿ ಬನ್ನಿ, ಆ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಒಳ್ಳೆತ ಮಾಡಲಿ. ಸುಮಿತ್ರ, ಆದಷ್ಟು ಬೇಗ ನನಗೆ ಆ ದ್ರೋಣಾಚಾರ್ಯ ರಚಿಸಿದ ಚಕ್ರವನ್ನು ಕರೆದುಕೊಂಡು ಹೋಗು. ನಾನು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಅವರವರೇನು ಹೇಗಾದ್ರೂ ಮಾಡಿ ಯುದ್ಧವನ್ನು ಗೆಲ್ಲಬೇಕು. ಕೌರವರೇ, ಅಭಿಮನ್ಯು ಭೂಮಿಗೆ ಇಳಿಯುವ ಮುನ್ನ ಅವನನ್ನು ಮುಗಿಸಿಬಿಡಿ. ಹೌದು ಗುರುಗಳೇ, ಆ ಪಾಂಡವರು ಯುದ್ಧ ರಂಗಕ್ಕೆ ಇಳಿಯುವ ಮುನ್ನ ಅವರನ್ನು ಹಾಕಿ ಅಮ್ಮ. ಆಕ್ರಮಣ ಸೈನಿಕರೇ! ರಣಹೇಡಿಗಳೇ! ತಾಯಿಯ ಹಾಲುಂಡ ಯಾವೇ ಶಕ್ತಿಯ ಕೆಲಸ ಮಾಡುವುದಿಲ್ಲ. ಸತ್ತು ಸ್ವರ್ಗದನ್ನು ಹೋಗುದು ಬಿಟ್ಟರೆ ನರಕದ ದಾರಿ ಹೋಗುತ್ತಿರಲ್ಲ, ನಿಮಗೆ ಧಿಕ್ಕಾರವಾಗಲಿ. ಒಟ್ಟಾಗಿ ಬಿಲ್ಲರಿ. ನಿನಗೆ ಆ ಯಮಲೋಕಕ್ಕೆ ಕಳಿಸುತ್ತೇನೆ. ಗದರಾಜ ಕರ್ಣ ನನ್ನ ಪುತ್ರ ಅಭಿಮನ್ಯುವಿನ ಮೇಲೆ ಪ್ರಾಣ ಮಾಡಿದ್ದರು. ನನ್ನ ಪುತ್ರನಿಗೆ ಗಾಯ ಮಾಡಿದ್ದರು. ನನ್ನ ಪ್ರಶ್ನೆಗೆ ಉತ್ತರ ನೀಡು ಗೋವಿಂದ. ಯಾವ ಸಮಯವೂ ಮೃತ್ಯುಗೆ ಸಜ್ಜಾಗುವ ಸಮಯವಿರುವುದಿಲ್ಲ. ಮೃತ್ಯುವಿನ ಕ್ಷಣ ನಿಶ್ಚಿತ ಇರುವುದಿಲ್ಲ, ಆದರೆ ಮೃತ್ಯು ಖಚಿತ. ಧನ್ಯವಾದಗಳು.